ಆ ಹುಡುಗನ ವ್ಯಾಪಾರ ಚೆನ್ನಾಗಿದೆಯಂತಪ್ಪ, ವ್ಯವಹಾರ ಸರಿಗಿಲ್ವಂತ. ಹೆಣ್ಣಿನ ವಿಷಯದಲ್ಲಿ ಆತ ತುಂಬಾ ವೀಕು. ಈಗಾಗಲೇ ಒಂದು ಹೆಣ್ಣಿನ ಜೊತೆ ಸಂಬಂಧ ಇದೆ ಅಂತ ಸದ್ಯ ಮುಂಚೆನೆ ಗೊತ್ತಾಗಿದ್ದು ಒಳ್ಳೇದಾಯ್ತು. ಈಗ ಮುಂದೆ ನೋಡು ನೋಡು, ಈ ಆತರ ಬೇಡ ಅಂತ ನಾನು ಹೇಳ್ತಾ ಇರೋದು. ಸರಿ, ಈಗ ಇಲ್ಲಿ ನೋಡು, ಒಂದು ಜಾತಕ ಬಂದಿದೆ. ಉಡುಪಿ ಕಡೆ ಸಾಹುಕಾರರಂತೆ, ಬ್ಯಾಂಕಲ್ಲಿ ನಾನಂತೆ ಹುಡುಗ. ಇದನ್ನಿಟ್ಕೊಂಡು ಮಾತುಕತೆ ಹಚ್ಚಬೇಕಾದ್ದು ನೀನು. ನನ್ನ ಹತ್ರನೇ ಇರ್ಲಿ. ಸ್ವಲ್ಪ ಬೇಗ ಕಡೆಯ. ಕನ್ಯಾ ಪಿತೃವಿನ ಸಂಕಷ್ಟ ನಿನಗೆ ತಿಳಿದೇ ಇರೋ ವಿಚಾರ ಏನಲ್ಲ. ನೀನು ನಿನ್ನ ಮಗಳ ಮದುವೆ ಮಾಡಿಕೊಟ್ಟಿದ್ದು, ಕಷ್ಟಪಟ್ಟಿದ್ದು ಎಲ್ಲ ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೋ. ಸದಾಶಿವಯ್ಯ, ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಬಾಗ್ತೀಯ? ನಿನ್ನ ಮನೆ ಬೇರೆ ಅಲ್ಲ, ನನ್ನ ಮನೆ ಬೇರೆ ಅಲ್ಲ. ಅದ್ ನಿನ್ಗೂ ಗೊತ್ತಲ್ವಾ? ಸರಿ, ನಾನು ಹಾಗಾದ್ರೆ ಬರ್ತೀನಿ. ಆಯ್ತು. ಸಿಂಗ, ಪ್ರತಿಯೊಬ್ಬರು ಬದುಕನ್ನು ಬ್ರಹ್ಮ ಅವ್ರವ್ರ ಹಣೆಯಲ್ಲಿ ಬರ್ದಿರ್ತಾನೆ. ಆದ್ರೆ ತಮಾಷೆ ಅಂದ್ರೆ ಈ ನನ್ನ ಕುಲಬಾಂಧವನ ಬದುಕನ್ನ ಬರೆಯೋದು ಈ ಅಭಿನವ ಬ್ರಹ್ಮ. ಕುಲಬಾಂಧವ, ಗಂಡು ಮಕ್ಕಳಿರೋ ನಿನ್ನ ಆಸ್ತಿ ನನಗೆ ವಶ ಆಗಬೇಕು. ಬಾಳಿನ ವಿಷಯದಲ್ಲಿ ನಮ್ಮಪ್ಪನಿಗೆ ನಿಮ್ಮಪ್ಪ ಮಾಡಿದ ಮೋಸ ಟ್ಯಾಲಿ ಆಗಬೇಕು. ಹಾಗಾಗಬೇಕು ಅಂದ್ರೆ ನಿನಗೆ ಸಿಗೋ ಅಳಿಯಂದ್ರು ನನ್ನ ಮುಷ್ಟಿನಲ್ಲಿರಬೇಕು. ಅದಕ್ಕೇನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿಯಾ? ಗಜಾನನ ಎಕ್ಸ್‌ಪ್ರೆಸ್ ಬಂತು. ದಾಳಿ ಬಿಲಿ ಪ್ಯಾಕ್ ಪ್ಯಾಕ್. ಗಜಾನನ ಎಕ್ಸ್‌ಪ್ರೆಸ್ ಬಂತು. ದಾಳಿ ಬಿಲಿ ಎಪ್ಪಲೋಲ್ ಮಧ್ಯೆ ಕಂಬ ಬಲೆ ಹೊಂದ ಲೋದೆ ಪ್ಯಾಕ್ ಇಳಿಲೆ ತೊಂಬ್ಲೆ ಬೇಕೋ ತಿಂಗೇರೆ ತಗಲ ಅತ್ತೆ ಪ್ಯಾಕ್. ಗಜಾನನ ಎಕ್ಸ್‌ಪ್ರೆಸ್ ಬಂತು. ದಾಳಿ ಬಿಲಿ ಪ್ಯಾಕ್. ಗಜಾನನ ಎಕ್ಸ್‌ಪ್ರೆಸ್ ಬಂತು. ದಾಳಿ ಬಿಲಿ ಪ್ಯಾಕ್. ಇದೆಂತದ ಗಣಪತಿ, ಮುಖ ತುಂಬಾ ಪೇಪರು, ಒಳ್ಳೆ ಕಥಕ್ಕಳಿ ವೇಷದ ತರ ಕಾಣಿಸ್ತಿದ್ಯಲ್ಲ ಮರಯ್ಯ. ಇದು ಅಂಚನ ಪುರಬಾಂಧವ, ಗೊಂದು ಮಕ್ಕಳು ಇಲ್ದಿರೋ ನಿನ್ನ ಆಸ್ತಿ ನನ್ನ ಕೈಗೆ ಸಿಗಬೇಕು ಅಂತಾದ್ರೆ ನಿನ್ನ ಮನೆಗೆ ಬರೋ ಒಲಿಯಂದಿಲು ನನ್ನ ಕೊಪ್ಪಿ ಮುಸ್ತಿ ಒಳಗಿಲ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಣಯ್ಯ, ಎಂತದ ಇದು? ನಾಟಕವಾ ಇಲ್ಲ ಯಕ್ಷಗಾನವಾ? ನಾಟಕಲ್ಲಪ್ಪ, ಗಣಪತಿ ಸುಳ್ಳೆಳಲ್ವಂತೆ. ಅಪ್ಪಯ್ಯ ಆ ಸದಾಶಿವ ಕೊಟ್ಟು ಚೀಟಿನ ಹೊಳೆ ದಂಡೆಲ್ ಹರಿದಾಕಿ ಹೀಗೆ ಹೇಳ್ತಿದ್ರು. ಹೌದಾ? ನೀ ಸುಮ್ನಿರೋ ಭೋಜ, ಅವನ್ ಹೇಳ್ತಾನೆ ಅಂದ್ರೆ ನೀ ನಂಬ್ತೀಯ. ಇದನ್ನೇ ನಿಜ ಅಂತ ಅನ್ಕೋಬೇಡ. ಹಾರೆ ತಗೊಂಡ್ ಹೋಗ್ ಬಂದನೋ ಎಂತೆಂತದೋ ಹೇಳಿ ಇನ್ನೊಂದ್ ಕತೆ ಮಾಡ್ಬೇಡ ನೀನು. ನಂಗೆ ಅಂತ ಹೆದರ್ಸ್ತೀರಿ ಮಾರ್ರೆ? ನಾನೇನು ಆಚಿಗಿಚಿಗ್ ಮಾಡಕ್ಕೆ ನಾರದ್ನ? ತಲೆ ಎರಟೆ ಹೋಗ. ಗಜಾನನ ಬಸ್ ಸ್ವಲ್ಪ ದಾಳಿ ಬಿಲಿ ಪ್ಯಾಕ್. ಒಳ್ಳೆ ಮಂಗ ನಂಗೆ ಆಡ. ನೋಡ್ದ್ಯಾ ಭೋಜ, ಇರೋನೊಬ್ಬ ಗಂಡ್ಮಗ ಹಿಂಗೆ ಪ್ರಪಂಚದಲ್ಲಿರೋ ಡಾಕ್ಟ್ರಿಗೆಲ್ಲ ತೋರ್ಸಾಯ್ತು, ಏನು ಪ್ರಯೋಜನ ಆಗ್ಲಿಲ್ಲ ನೋಡು. ಅಲ್ಲ ಗಿರ್ಜಮ್ಮ, ಈಗ ಊರ್ನಾಡಗೆಲ್ಲ ತೋಟಕ್ಕೆ ಔಷಧಿ ಹೊಡೆದಾತು. ನಿಮ್ ಯಜಮಾನ್ರು ಸೋಮಶೇಖರ ಇನ್ನು ತೋಟಕ್ಕೆ ಇಳಿಲ್ಲ ಅಂತ ಊರಾಗೆಲ್ಲ ಮಾತಾಡ್ತಿದಾರೆ. ನಿಮ್ ಸೌಕಾರಂಗ ಅಲ್ವನ ಇವ್ರು? ಒಂದೇ ವಂಶಸ್ಥರು. ಊರಿನ ಉಸಾಬರಿನ ಮಾಡ್ ಮುಗಿಯಲ್ಲ ಇವ್ರಿಗೆ. ಅದೌದು, ನಿಮ್
ಮಗಳು ರೋಹಿಣಿ ಅಮ್ಮ ಹೆಂಗದಾರೋ ಎಂತಾರ ವರ್ತಮಾನ ಇತ್ತ? ಅದೇ ಚಿಂತೆ ಕಣೋ ನನ್ಗೆ. ಚಿಕ್ಕ ವಯಸ್ಸು, ಮದ್ವೆ ಮಾಡ್ಬೇಡಿ ಅಂತ ಕೇಳಿದ್ರೆ ನನ್ ಮಾತು ಎಲ್ಲಿ ಕೇಳ್ತಾರ ಅವ್ರು? ಮಾಡೇ ಬಿಟ್ರು. ಈಗ ನೋಡು ರೋಹಿಣಿ ಹೆಂಗಿದಳು, ಏನ್ ಕತೆನು ಒಂದು ಗೊತ್ತಾಗ್ತಾ ಇಲ್ಲ ಮರಯ್ಯ. ಮಗ ಇವತ್ತು ಲೇಟನ? ಎಂತ ಮಾಡ್ಲೋ, ಸೀಸನ್ನು ಬಿಟ್ರೆ ಪಥ ನಡೀತಲ್ಲೇ. ರೋಹಿಣಿ ಎಲ್ಲಿದ್ದ? ಮೊನ್ಕೆಯಿಂದ. ಅವಳು ಯಾವತ್ತೇ ಎಚ್ಚರಿದ್ದ ಹೇಳು? ಎಂತಕ್ಕ ಊಟ ಆಗಿದೆ ನಿಂಗೆ? ವಿಚಾರ್ಸಕ್ಕಾದರೆ ಗೊರಕೆ ಹೊಡಿತಾ ಇದ್ವಲ್ಲ. ನೀ ಹೋಗಿ ಮಲಿಕ್ಯ, ನಿನ್ ಕೆಲಸ ನೀ ಮಾಡು, ಏನ್ ಕೆಲಸ ಆ ಮಾಡ್ತಿ. ಇವಂದೊಳ್ಳೆ ಕಥೆ ಆತಲ್ಲ. ಹೆಂಡತಿ ಮೇಲಿನ ಸಿಟ್ಟು ಎನ್ ಮೇಲೆ ತೀರಿಸ್ತಿಯಲ್ಲ? ಯಾರೀಗ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಂಡಾರೋ? ನೀನೇ. ಅಮ್ಮ, ನಿನ್ ಕೈ ಮುಗೀತಿ, ಇನ್ನೊಂದು ಹೊಸ ಕತೆ ಕಟ್ಟಣ. ಆ ಯಾರಿಗೆ ಎಂತ ಹೇಳೂ ಇಲ್ಲ. ಹೆಂಗೆಲ್ಲ ಗೊತ್ತಾಗ್ತು ಬಿಡು. ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗ್ತಲ್ಯಾ? ಹೋಗ್ ಮನ್ಕ್ಯ. ನೋಡು, ರೋಹಿಣಿಗೆ ಚಿಕ್ಕ ವಯಸ್ಸು, ಕೆಲವೆಲ್ಲ ಅವಳಿಗೆ ಅಂದಾಜಾಗ್ತಲ್ಲ. ನಾವು ಸ್ವಲ್ಪ ತಿಳಿಸಿ ಹೇಳಕ್ಕಾಗ್ತು. ಆ ಹೇಳಿದ ಅರ್ಥ ಆಗ್ತಾ ನಿಂಗೆ? ಈಗ ಮಧ್ಯರಾತ್ರಿ 2 ಗಂಟೆ ದೇವ್ ಓಡಾಡ ಹೊತ್ತಾಗ ನಿಂದು ಒಳ್ಳೆ ಉಪದೇಶ. ಹಾ ಮಾತಾಡ್ತಾ ನೀ ಎನ್ನು ದೇವ ಅಂದ್ರು ಒಂದೇ. ಹೆಂಗೆ ಎಂತಕ್ಕೆ ಮರಯ್ಯ? ನಡಿ, ಊಟ ಆಗದೆ ಹೋದ್ರೆ ಊಟ ಹಾಕ್ತಿ ಬಾ. ಬ್ಯಾಡ ಹೇಳಿದ್ನಲ್ಲ. ಸರಿ. ಎಚ್ಚರಿದ್ದ? ಇಲ್ಲಿ ಕೇಳಿ, ಇವರಿದ್ದೊಂದು ಕುಂಭಕರ್ಣನಿದ್ದೆ, ಹೇಳಿ. ಎಂತನಿಂದ? ಇವತ್ತು ಅದೇ ಗೋಳು. ಈಗಿನ್ನು ಕಣ್ಣಾರೆ ನೋಡ್ಕೊಂಬಂದಿ. ನೀ ಹೇಳ್ತಾ ಇದ್ದೀನಿ ನಿಜವನೇ? ಈಗಿನ್ನು ಬಂದಿ ಅನ್ನಲ್ರಿ. ಹೆಂಗೆ ಬಾಯಿಗೆ ಬಂದಂಗೆ ಬೈದು ಹೋಗಿ ನೀರು ಕುಡ್ಕೊಂಡು ಹೋಗಿ ಮಲಗಿದ್ದ. ಹಂಗಾರೆ ನಮ್ಮ ಅನುಮಾನ ನಿಜ ಆಯ್ತು. ರಂಗನಾಯಕಿ ರಾಜೀವಲೋಚನ, ರಂಗನಾಯಕಿ ರಾಜೀವಲೋಚನ, ರಮಣಾನಿ ಬೆಳಗಾಯಿತು ಏಳೆನ್ನುತ್ತ, ರಮಣಾನಿ ಬೆಳಗಾಯಿತು ಏಳೆನ್ನುತ್ತ, ರಂಗನಾಯಕಿ ರಾಜೀವಲೋಚನ, ರಂಗನಾಯಕಿ ರಾಜೀವಲೋಚನ, ರಮಣಾನಿ ಬೆಳಗಾಯಿತು ಏಳೆನ್ನುತ್ತ, ರಮಣಾನಿ. ದಿನೇಶ, ರೋಹಿಣಿ ವಿಚಾರ ನಮ್ಗೆ ಈಗ ಗೊತ್ತಾಗ್ತಾ ಇದ್ದು, ಆದರೆ ತಾಳ್ಮೆ ಬೇಕು ಅಷ್ಟೆ. ರಾತ್ರಿ ಉಪದೇಶ ಆಯ್ತು, ಈಗಂತೂ ಸುಪ್ರಭಾತ್ವನು. ಈ ರೋಹಿಣಿ ವಿಚಾರದಲ್ಲಿ ಹೇಳೋದಾದ್ರೆ ಅದೆಂತ ಹೇಳ್ತವಲ್ಲ, ಲಲಾಟ ಲಿಖಿತ ರೇಖಾ ಪರಿಮಾರ್ಸ್ತುಮ್ನ ಶಕ್ಯತೆ ಅಂತ. ಈ ಹನಿಲ್ ಬರದ್ನ ಯಾರಿಂದನೂ ತಪ್ಸಕ್ಕಾಗ್ತಲ್ಲ. ಕೊನೆಗೆ ಆ ಬರದವ ಇದ್ನಲ್ಲ ಬ್ರಹ್ಮ, ಅವು ಬಂದರೂ ತಪ್ಸಕ್ಕಾಗ್ತಲ್ಲ.
ರೋಹಿಣಿಗೆ ಹುಡುಗಾಟಿಕೆ, ಇವನಿಗೆ ಮುಂಗೋಪ. ಇವಕ್ಕೆ ಹೊಂದಾಣಿಕೆ ಇಲ್ಲೇ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಹೇಳ್ತವಲ್ಲ, ಹಂಗೆ ಬಂದಿದ್ನು ಅನ್ಭವಿಸಕ್ಕು, ಎಂತ ಮಾಡಕ್ ಬತ್ತಲ್ಲ. ಇದೆಲ್ಲ ಮದುವೆ ಮಾಡ್ಕೊಂಬದ್ಕಿಂತ ಮೊದಲು ಆಲೋಚನೆ ಮಾಡಕ್ಕಿತ್ತು. ಈಗ ತಲೆ ಕೆಡ್ಸ್ಕೊಂಡ್ರಿ ಹಿಂಗ. ರೋಹಿಣಿ ಅವ್ರ ಅಪ್ಪ ಅಮ್ಮ ಹೆಂಗ್ ಸಂಸ್ಕಾರ ಕೊಟ್ಟಿದ್ವು ಹಂಗಿದ್ಲಪ್ಪ. ಬಾಯಿ ಬಿಟ್ರು ಒಳ್ಳೆ ಕೊಂಚಿನ ಪಾತ್ರೆ ಮೇಲೆ ಕಬ್ಬಣ ಸರಳ ಹೊಡೆದಂಗೆ ಮಾತಾಡ್ತಾ ಈಗಿದ್ದಂಗೆ ಇನ್ನೊಂದು ಗಳಿಗೆ ಈಗ ಇರ್ತಲಲ್ಲ. ಎಂತಾರು ಅವಳು ನಿನ್ ಹೇಳ್ತೀನಿ, ನೀನ್ ಅವಳು ಪ್ರೀತಿ ಮಾಡ್ಲೇಬೇಕು. ಅಷ್ಟು ಲೋಕಜ್ಞಾನಿ ನನಗಿದ್ದು. ಆದ್ರೆ ಇನ್ಮೇಲಾದ್ರೂ ಅವಳು ಬದಲಾಗದೆ ಇದ್ರೆ. ರೋಹಿಣಿ ಎಲ್ಲ ಮಲಗಿದ್ಲನ ಪಾಪ, ಜೋರ್ ನಿದ್ದೆ ಇಕ್ಕ ಅವಳಿಗೆ. ಬೆಳಗ್ಗೆ ದಡ್ಡಂತ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ತೊಳಿತಿ ಅಂತ ಹೋಯ್ದ. ಬಾಕಿ ದಿನ ಗಂಟೆ 8 ಆದ್ರೂ ಹೇಳ್ತಲಲ್ಲ ಇವ. ಏನು ಇವಳನ್ನ ಮದುವೆ ಆದ್ದು ಅನ್ನೋದು ಒಳ್ಳೆ ಪ್ರೈಮರಿ ಸ್ಕೂಲ್ ಹುಡುಗಿ ಮದುವೆ ಆದಂಗೆ ಆಯ್ತು. ಅಯ್ಯೋ, ಕಾಪಿನ ಕುಡ್ದೆ ಬಟ್ಟೆ ತೊಳಿಯಕ್ ಹೋತ ಹುಡುಗಿ. ಅಂಗ್ಳಕ್ಕೆ ತಗೊಂಡೋಗಿ ಕೊಡ್ತಿ. ಬೇರೆಯವ್ರ ಮನೆ ಹೆಣ್ಮಕ್ಳು ತಂದ್ಮೇಲೆ ನಾವು ಚೆನ್ನಾಗಿ ನೋಡ್ಕೊಳಕತ್ತನ. ನಮ್ಮ ಹಣೆ ಬರ ಅಷ್ಟೇ, ಯಾರೇನ್ ಮಾಡಕ್ಕಾಗ್ತದೆ. ರೋಹಿಣಿ, ಏನತ್ತೆ? ಅತ್ತೆ ಅಂತ ಕರಿಬೇಡ ಅಂತ ಅವತ್ತೇ ಹೇಳಿದೀನಿ ನಿಂಗೆ. ಅಮ್ಮ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಭ್ಯಾಸ ಬಲ ಅತ್ತೆ. ಅಮ್ಮ ಅನ್ನಕ್ಕೆ ನಂಗೂ ಖುಷಿನೇ. ನನ್ ಫ್ರೆಂಡ್ ಶಿಲ್ಪ ಇದ್ದಾಳಲ್ಲ, ಅವಳು ಅವ್ರ ಅತ್ತೆನ ಅತ್ಗೆ ಅಂತ ಕರೀತಾಳಂತೆ. ಏನಾದ್ರೂ ಒಂದ್ ಹೇಳಮ್ಮ, ಸಂಬಂಧ ಅದೇ ತಾನೇ. ನಾವು 100 ದೇವರಿಗೆ 100 ಹೆಸರು ಇಡ್ ಕರಿಯಲ್ವಾ? ಇದು ಹಂಗೆಯ. ಬೆಳಗ್ಗೆ ಎದ್ದೋಳೆ ಕಾಫಿನೂ ಕುಡಿದೆ ಬಟ್ಟೆ ತೊಳೆಯಕ್ ಬಂದಿದೀಯಲ್ಲ ನೀನು? ಹಂಗೇನಿಲ್ಲ ಅತ್ತೆ, ಗಂಡನ್ ಮನೆ ಹೋದೋಳು ಇಂತಿಂತ ಕೆಲ್ಸ ಹಿಂಗೆ ಮಾಡು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಏನು ಎಳಸು ಮಗನ ಇದು? ಏನು ಮಾತಾಡೋಕ್ಕೂ ಏನು ಹೇಳೋಕ್ಕೂ ಅಂತ ಗೊತ್ತಾಗೋದಿಲ್ಲ. ಎಳೆಯ ವಯಸ್ಸಲ್ಲಿ ಮದುವೆ ಮಾಡಿದರೆ ಹಿಂಗೆ ಮಾತೆತ್ತಿದ್ರೆ ನಮ್ಮ ಅಮ್ಮ ಹಿಂಗೆ ಹೇಳ್ಕೊಳ್ಸಿದ್ದು ಅಂತ. ನಿಮ್ಮ ಅಮ್ಮ ಇನ್ನೆಂತದ್ದು ಹೇಳ್ಕೊಳ್ಸಿದ್ದಾಳೆ ಮಾರೈತಿ? ಅತ್ತೆ ಮಾವನ್ ಕಂಡ್ರು ಮುಖ ಊದಿಸ್ಕೊಂಡು ತಿರುಗು ಅಂತ ಹೇಳಿದಾರ. ಯಾಕೆ ಮಾಮಯ್ಯ, ನಾನ್ ಯಾವತ್ತಾದ್ರೂ ನಿಮ್ ಮುಖ ನೋಡಿ ಓದಿಸ್ಕೊಂಡಿದ್ದೀನ? ಅಯ್ಯೋ, ತಮಾಷೆಗೆ ಹಾಗೆ ಹೇಳ್ಬೇಕನೆ ಕುಸೆ. ನೀನು ನನಗೆ ಮಗಳಿದ್ದ ಹಾಗೆ. ಆದರೂ ಎಂತದು ಆದ್ರೂ ಏನಿಲ್ಲ ರಾಣಿ, ನಿನ್ನಪ್ಪ ಸೋಮಶೇಖರನಿಗೆ ಜನಬಳಕೆ ದೊಡ್ಡದಿದ್ದು. ಆದರೂ ಪುರೋಹಿತ ಮಂತನಕ್ಕೆ ಯಾಕೆ ಕೊಟ್ಟ ನಿನ್ನ ಹೇಳು? ತನ್ನ ಮಗಳು ಸಾತ್ವಿಕ ವಾತಾವರಣದಲ್ಲಿ ಇರಲಿ ಅಂತ. ಅಪ್ಪ ಹೆಂಗೇನು ಉದ್ದೇಶ ಆಯ್ತೋ ನಂಗೆ ಗೊತ್ತಿಲ್ಲ. ನಂಗೇನೋ ಅವ್ರು ಇಷ್ಟ ಆದ್ರು ಅಂದೆ. ನಮ್ ದಿನೇಶನ್ನ ತೇಜಸ್ಸೆ ಹಂಗೆ. ಓದಿರೋದು ವೇದ ಅಲ್ವಾ? ಅಂತ ತೇಜಸ್ಸು ಕೊನೆಯವರೆಗೂ ಉಳಿಬೇಕು ಅಲ್ವಾ ರಾಣಿ? ಹೌದು ಮಾವಯ್ಯ, ಈಗೇನಾಗಿದೆ ಅವ್ರ ತೇಜಸ್ಸಿಗೆ? ಅಷ್ಟು ಆರೋಗ್ಯವಾಗಿದ್ದಾರೆ, ಲಕ ಲಕ ಅಂತಿದ್ದಾರೆ. ಅವನು ವೃತ್ತಿನೇ ಅಂತದ್ದು. ಎಲ್ಲೋ ಹೋಮ, ಎಲ್ಲೋ ಅಷ್ಟು ಬಂದ, ರಾತ್ರಿ ಲೇಟಾಗಿ ಬರ್ತಾನೆ, ಬೆಳಿಗ್ಗೆ ಬೇಗ ಹೊರಡಬೇಕು. ಅವನಿಗೆ ಹೊರಗಡೆ ತಿಂದ್ರೆ ಆಗೋಲ್ಲ. ಹಾಗಾಗಿ ಊಟ ಮಾಡದೆ ರಾತ್ರಿ ಲೇಟಾಗಿ ಬರ್ತಾನೆ. ಅದಿದ್ದಿದ್ದೆ. ಆದ್ರೂ ಅವನ್ ರಾತ್ರಿ ಬಂದಾಗ ನೀನ್ ಎಚ್ಚರವಾಗಿದ್ದು ನೀನೇ ಊಟ ಬಡಿಸಿದ್ರೆ ಅವನು ಸಂತೋಷ ಪಡ್ತಾನೆ. ರಾತ್ರಿ ನಿದ್ದೆ ಬಂದ್ಮೇಲೆ ನಂಗೆ ಬಡದ್ರು ಹೆಚ್ಚಾಗಲ್ಲ. ನಾನೆಂತ ಮಾಡ್ಲೆ? ಅದೆಲ್ಲ ಮದುವೆಗಿಂತ ಮೊದಲು ಸರಿ. ಆದ್ರೆ ಈಗ ನಿಂದೆ ಅದೊಂದು ಸಂಸಾರ ಅಂತ ಇದ್ದು. ಹಾಗಾದ್ರೆ ನಾನ್ ರಾತ್ರಿ ಇಡೀ ಅವ್ರು ಬರೋ ತನಕ ಹೆಚ್ಚಾಗಿರ್ಬೇಕಾ? ಅಯ್ಯಯ್ಯೋ, ನನ್ ಕೈಯಲ್ಲಾಗಲ್ಲಪ್ಪ. ಹುಚ್ಚು ಹುಡುಗಿ, ಇನ್ನು ಹುಡುಗಾಟನೇ ಹೋಗಿಲ್ಲ. ಬುದ್ಧಿ ಎಳಸು. ಸರಿಯಮ್ಮ, ನಿನಗೆ ಹೇಗಿರ್ಬೇಕು ಕಾಣುತ್ತೋ ಹಾಗಿರು. ರೋಹಿಣಿ, ಅವ್ರು ಹಾಗಂದ್ರು ಅಂತ ನೀನ್ ಬೇಜಾರು ಮಾಡ್ಕೊಂಬೇಡ. ಅವ್ರು ಮಾತಾಡೋದೇ ಹಾಗೆ. ನೀನ್ ನಮ್ಮ ಮನೆಗೆ ಬಂದ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ?
ಜಾನಕಿ, ನಾನು ಇವತ್ತು ಬರೋದು ಸ್ವಲ್ಪ ತಡ ಆಗತ್ತೆ. ದಿನ ಸಾಯೋರ್ಗೆ ಅಳೋರು ಯಾರು ಹೇಳಿ? ಕಲೆ ಪ್ರವರ್ತಿರ ಅಂತ ದಿನ ಊರು ಸುತ್ತಾ ಇರ್ತೀರ. 100 ಜನ ಪರಿಚಯ ಇದೆ ನಿಮಗೆ. ದೊಡ್ಡ ಮಗಳಿಗೆ ಒಂದು ಗಂಡು ಹುಡುಕಿ ಮದುವೆ ಮಾಡೋಕೆ ನಿಮ್ಮ ಕೈಲಾಗಲಿಲ್ಲಲ್ಲ? ನಾನು ಆ ಪ್ರಯತ್ನ ಮಾಡ್ತಾನೆ ಇದ್ದೀನಲ್ಲ, ತಾರಾಬಲ ಕೂಡಿ ಬರಬೇಕು. 2 ವರ್ಷದಿಂದ ಹೇಳ್ತಾನೆ ಬರ್ತಿದ್ದೆ, ಮೊದಲು ಈ ಹುಡುಗಿಯರಿಗೆ ವಿದ್ಯೆ ಕಲಿಸಿ ಡಿಗ್ರಿ ಮಾಡಿಸಿದ್ದು ತಪ್ಪು. ಓದ್ತಾ ಸಂಸ್ಕಾರ ಹೇಗಿರ್ಬೇಕು ಹೇಳಿ? ಈಗ ಅವ್ರ ಸಂಸ್ಕಾರಕ್ಕೆ ಏನಾಗಿದೆ ಅಂತ ನೀವು ಹೇಳ್ತಿರೋದು? ಓದಿದ್ದು ಏಕ್ದಮ್ ತಲೆಗೇರಿ ದಿನ ಕಚ್ಚಾಡ್ತಾನೆ ಇರ್ತಾರೆ. ದಿವ್ಯಾಳ ಬಗ್ಗೆ ಅಂತೂ ನಿಮಗೆ ದಿವ್ಯ ನಿರ್ಲಕ್ಷ್ಯ. ಹಾಗೇನಿಲ್ಲ ಕಣೆ, ನಾನು ಅವಳ ಮದುವೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನೀ ಏನೇ ಹೇಳು ಜಾನಕಿ, ಈ ಸಂಬಂಧ ಕುದುರಿಸೋ ಕಲೆ ಮಾತ್ರ ನನಗೆ ಬರಲಿಲ್ಲ. ಜೀವನಕ್ಕೆ ಬೇಕಾದ ಯಾವ ಕಲೆ ನಿಮ್ಮ ಹತ್ರ ಇದೆ ಅಂತ ಬೇಕಲ್ವಾ? ನೋಡ, ತಿನ್ನೋಕೆ ತಟ್ಟೆಯಲ್ಲಿ ದೋಸೆಗೆ ಜೋನಿ ಬೆಲ್ಲ ಬಳಸಿ ಬಾಯಲ್ಲಿ ಮಾತ್ರ ಕರ್ಕಟ್ಟೆ ಕಹಿ ಅಂತ ಮಾತಾಡ್ತೀನಿ. ನಾನು ಆಡೋ ಮಾತು ಕಹಿಯಾಗಿ ಇರುತ್ತೆ, ಯಾಕೆಂದ್ರೆ ಅದು ಸತ್ಯ. ಸತ್ಯ ಯಾವಾಗಲೂ ಕಹಿಯಾಗಿ ಇರುತ್ತೆ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಕಾವ್ಯಂದು ಡಿಗ್ರಿ ಮುಗಿಯಕ್ ಬಂದು ದಿವ್ಯಾ ಮದುವೆ ಮಾಡಿಸ್ಬಿಡಿ ಅಂತ. ಆಗೋ ಕಾಲಕ್ಕೆ ಎಲ್ಲ ಆಗತ್ತೆ ಬಿಡು. ಆದ್ರೆ ಮನುಷ್ಯ ಪ್ರಯತ್ನ ಅಂತೂ ಬೇಕಲ್ಲ. ನಾನೆಲ್ಲ ಪ್ರಯತ್ನದಲ್ಲಿ ಹಿಂದಿದ್ದೀನಿ ಹೇಳಿ. ಅವತ್ತು ಸಾಗರದ ಕಡೆಯಿಂದ ಗಂಡನವರು ದಿವ್ಯನ್ ನೋಡಕ್ ಬಂದಿದ್ರಲ್ಲ, ಕೊನೆಗೆ ಆಗಿದ್ದೇನು? ದಿವ್ಯನ್ನ ಬಿಟ್ಟರು ಕಾವ್ಯನ್ನ ಮದುವೆ ಮಾಡ್ಕೊಡೋ ಹಾಗಿದ್ರೆ ನಾವು ಸಿದ್ಧ ಅಂದ್ರು. ನಾನೇನ್ ಮಾಡ್ಲಿ ಹೇಳು? ಹೇಳ್ದೆ ಏನ್ರಿ ಮಾಡ್ತಾರೆ? ಹೆಣ್ಣೋಡಕ್ ಬಂದವ್ರ ಮುಂದೆ ನೀಲ ಗಗನ ಅಂತ ಐಲ್ ಪೈಲ ಕುಣಿದ್ರೆ ಕೇಳ್ದೆ ಇರ್ತಾರ? ಅವಳನ್ನ ಹದ್ಬಸ್ತಲ್ಲಿ ಹಿಡಿದೋದು ನಿಮ್ ತಪ್ಪು. ದಿವ್ಯನಿಗೆ ಮದುವೆ ಯೋಗಾನೇ ಕೂಡ ಬರ್ತಿಲ್ವಲ್ಲ ಅನ್ನಿಸ್ತಾ ಇದೆ ನನಗೆ.